ಹಬ್ಬಕ್ಕೆ ನೀವೇನಾದರೂ ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 3 ವೆರೈಟಿ ಹೋಳಿಗೆನ ಇದೊಂದೇ ವಿಡಿಯೋದಲ್ಲಿ ನೋಡ್ಬೋದು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇರ್ಬೋದು ಹೋಳಿಗೆ ಎಲ್ಲ ಪೂರಿ ಥರ ಉಬ್ಬುತ್ತಾ ಇದೆ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರಲ್ಲಿ ನಾನು ಶೇಂಗಾ ಹೋಳಿಗೆ, ಕ್ಯಾರೆಟ್ ಹೋಳಿಗೆ ಹಾಗೆ ಬೇಳೆ ಹೋಳಿಗೆ ವಿಧಾನಗಳನ್ನು ತಿಳಿಸಿದ್ದೀನಿ. ಇವಾಗ ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹೋಳಿಗೆ ಮಾಡೋದಕ್ಕೆ ಕಣಕ ರೆಡಿ ಮಾಡ್ಕೊಳ್ಳೋಣ. ಬೌಲ್ಗೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಚಿಟಿಗೆಯಾಗುವಷ್ಟು ಉಪ್ಪು ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಕಣಕನ ಯಾವಾಗಲೂ ಸಾಫ್ಟ್ ಆಗಿ ರೆಡಿ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ತುಂಬಾ ಜನ ಇದಕ್ಕೆ ಚಿರೋಟಿ ರವೆ ಬಳಸ್ತಾರೆ, ಆದ್ರೆ ನನಗೆ ಚಿರೋಟಿ ರವೆ ಹಾಕಿದ್ರೆ ಹೋಳಿಗೆ ಸ್ವಲ್ಪ ಹಾರ್ಡ್ ಅನ್ಸುತ್ತೆ. ಅದಕ್ಕಾಗಿ ನಾನಿಲ್ಲಿ ಚಿರೋಟಿ ರವೆ ಬಳಸ್ತಾ ಇಲ್ಲ. ನೋಡಿ, 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡು ಮತ್ತೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನ 2 ಗಂಟೆಗಳ ಕಾಲ ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ಹೋಳಿಗೆಗೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 2 ಕಪ್ ಆಗುವಷ್ಟು ಶೇಂಗಾ ಬೀಜಗಳನ್ನ ಹಾಕೊಳ್ತಾ ಇದ್ದೀನಿ. ಗ್ಯಾಸನ್ನು ಜಾಸ್ತಿ ಉರಿಯಲ್ಲಿಟ್ಟುಕೊಂಡು ಈ ಶೇಂಗಾ ಬೀಜಗಳನ್ನು 1 ನಿಮಿಷ ಹುರಿತಾ ಇದ್ದೀನಿ. ಸ್ವಲ್ಪ ಬಿಸಿ ತಾಗ್ತಾ ಇದ್ದ ಹಾಗೆ ನಾವು ಗ್ಯಾಸನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನ 2-3 ನಿಮಿಷ ಚೆನ್ನಾಗಿ ಹುರಿಬೇಕು. ಶೇಂಗಾ ಬೀಜಗಳು ಸಿಪ್ಪೆ ಬಿಟ್ಕೋಬೇಕು, ಜೊತೆಗೆ ಕ್ರಿಸ್ಪಿ ಆಗಬೇಕು. ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಶೇಂಗಾ ಬೀಜಗಳ ಕಲರು ಚೇಂಜ್ ಆಗೋದಿಲ್ಲ, ಹಾಗೆ ಒಳಗೆಲ್ಲ ಕರೆಕ್ಟಾಗಿ ಬೆಂದಿರುತ್ತೆ. ನೋಡಿ, ಈ ರೀತಿ ಶೇಂಗಾ ಬೀಜಗಳನ್ನು ಹುರಿದಿಟ್ಕೊಂಡಿದ್ದೀನಿ. ಇದನ್ನ ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಮತ್ತೆ ಅದೇ ಪ್ಯಾನ್ಗೆ 1/4 ಕಪ್ ಆಗುವಷ್ಟು ಬಿಳಿ ಎಳ್ಳು ಹಾಗೆ 3 ಏಲಕ್ಕಿನ ಹಾಕೊಂಡಿದ್ದೀನಿ. ಇದನ್ನು ಸಹ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಸಾಸಿವೆ ಸಿಡ್ದಂಗೆ ಚಿಟಪಟ ಅಂತ ಸಿಡ್ದು ಹೊರಗಡೆ ಎಲ್ಲ ಹೋಗ್ಬಿಡುತ್ತೆ. ಎಳ್ಳನ್ನ ಹಾಕ್ಲೇಬೇಕು ಅಂತ ಏನಿಲ್ಲ, ಇದು ಆಪ್ಷನಲ್. ಆದ್ರೆ ಎಳ್ಳನ್ನ ಹಾಕೋದ್ರಿಂದ ಹೋಳಿಗೆ ಟೇಸ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎಳ್ಳನ್ನ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನಾವು ಶೇಂಗಾ ಹುರಿದಿಟ್ಟಿದ್ದೀವಲ್ವಾ, ಅದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ನೋಡಿ, ಕೈಯಲ್ಲಿ ಕಿವುಚಿದ್ರೆ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡ್ತಾ ಇದೆ ಅಂತ ಹೇಳಿ. ನಾವು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ರೀತಿ ಸಿಪ್ಪೆ ಬಿಡೋದಕ್ಕೆ ಚಾನ್ಸೇ ಇಲ್ಲ. ನೋಡಿ, ನಾನು ಕೈಯಲ್ಲೇ ಈ ರೀತಿ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ನೀವು ಇನ್ನೊಂದು ಮೆಥಡ್ನ ಫಾಲೋ ಮಾಡ್ಬೋದು. ಬಟ್ಟೆ ಬ್ಯಾಗ್ ಬರುತ್ತಲ್ವಾ, ಆ ಬ್ಯಾಗ್ಗೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ನೆಲಕ್ಕೆ ಬಡಿಯೋದ್ರಿಂದ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ. ಅದು ತುಂಬಾನೇ ಕ್ವಿಕ್ಕಾಗಿ ಆಗುತ್ತೆ. ಹಾಗಾಗಿ ನಾನು ಆ ಮೆಥಡನ್ನು ಕೂಡ ಫಾಲೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡಿದೆ ಅಂತ ಹೇಳಿ. ಈ ಸಿಪ್ಪೆನೆಲ್ಲ ಆರಿಸ್ಬಿಟ್ಟು ತಗೊಂಡು ಬರ್ತೀನಿ. ನೋಡಿ, ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಶೇಂಗಾ ಬೀಜಗಳು ಕ್ಲೀನ್ ಆಗಿದೆ. ಇವಾಗ ಇದಕ್ಕೆ ಹುರಿದಿರುವಂತಹ ಎಳ್ಳನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ನಾನು 1 ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಶೇಂಗಾ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಬೆಲ್ಲ ತಗೋಬೇಕಾಗತ್ತೆ. 2 ಕಪ್ ಶೇಂಗಾ ಬೀಜಗಳಿಗೆ 1 ಕಪ್ ಬೆಲ್ಲ ಕರೆಕ್ಟಾಗಿ ಆಗುತ್ತೆ. ಸ್ವೀಟ್ ಹದ ಆಗಿರುತ್ತೆ. ಇವಾಗ ನೋಡಿ, ಇದನ್ನು ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ರುಬ್ಬೋದಕ್ಕೆ ಹೋಗಬೇಡಿ, ಪೇಸ್ಟ್ ಆಗಿಬಿಡುತ್ತೆ. ತರಿಯಾಗಿ ಇದನ್ನ ಪೌಡರ್ ಮಾಡ್ಕೋಬೇಕು. ನೀವು ಈ ಹೋಳಿಗೆಗೆ ಬಾದಾಮಿ, ಗೋಡಂಬಿ ಸಹ ಸೇರಿಸ್ಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ರೀತಿ ನಾನು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ತರಿಯಾಗಿ ಪೌಡರ್ ಮಾಡಿದ್ದೀನಿ. ಇದನ್ನು ಒಂದು ಅಗಲವಾಗಿರುವಂತಹ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿರುವಂತಹ ಎಲ್ಲ ಶೇಂಗಾ ಬೀಜ ಬೆಲ್ಲಗಳನ್ನು ಈ ರೀತಿ ಪೌಡರ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಒಂದ್ಸಾರಿ ಕೈಯಲ್ಲಿ ಹಾಗೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು, ಹಾಲು ಏನು ಸೇರಿಸ್ಕೊಳ್ತಾ ಇಲ್ಲ. ಹಾಗೆ ಒಂದ್ಸಾರಿ ಕಿವುಚ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಉಂಡೆ ಕಟ್ಟುವ ಹದಕ್ಕಂತೂ ಬರುತ್ತೆ ಇದು. ಯಾಕಂತ ಹೇಳಿದ್ರೆ ನಾವು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಶೇಂಗಾ ಬೀಜ ಬೆಲ್ಲದ ಜೊತೆ ಸೇರ್ಕೊಂಡು ಎಣ್ಣೆ ಬಿಟ್ಕೊಂಡು ನೋಡಿ ಈ ರೀತಿ ಒದ್ದೆ ಆದಂಗೆ ಅನ್ಸುತ್ತೆ. ಇವಾಗ ಹೂರ್ಣ ರೆಡಿ ಆಗಿದೆ. ಒಂದೊಂದಾಗಿ ಹೋಳಿಗೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ನೋಡಿ, ನಾನು ಕಣಕನ 2 ಅವರ್ ಹಾಗೆ ಇಟ್ಟಿದ್ದೆ ಅಲ್ವಾ. ಇವಾಗ ಇದನ್ನ ತೆಗಿತಾ ಇದ್ದೀನಿ. ಇದಕ್ಕೆ ಮತ್ತೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ನಾದ್ಕೊಳ್ಳೋದ್ರಿಂದ ಕಣಕ ತುಂಬಾನೇ ಸಾಫ್ಟ್ ಆಗುತ್ತೆ, ಹಾಗೆ ಹೋಳಿಗೆ ಕೂಡ ತುಂಬ ಸಾಫ್ಟ್ ಆಗಿ ಬರುತ್ತೆ.
ಸಾಫ್ಟ್ ಆಗಿರುವಂತಹ ಕಣಕ ರೆಡಿಯಾಗಿದೆ. ಇವಾಗ ಹೋಳಿಗೆ ಮಾಡೋದಕ್ಕೆ ಸ್ವಲ್ಪ ಬಾಲ್ ಸೈಜ್ ಆಗುವಷ್ಟು ಕಣಕನ ತಗೊಳ್ತಾ ಇದ್ದೀನಿ. ಇದನ್ನ ಮೈದಾ ಹಿಟ್ಟಲ್ಲಿ ಅದ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಂಟುತ್ತೆ, ಹಾಗಾಗಿ ಮೈದಾ ಹಿಟ್ಟನ್ನ ಹಾಕೋಬಹುದು ಅಥವಾ ಅಕ್ಕಿ ಹಿಟ್ಟು ಸಹ ಬಳಸಬಹುದು. ನೋಡಿ, ಇದನ್ನ ಪೂರಿ ಸೈಜಲ್ಲಿ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ರೀತಿ ಅಂಗೈ ಮೇಲೆ ಹಾಕೋಬೇಕು. ಕೈ ಮೇಲೆ ಹಾಕೊಂಡು ಇದ್ರ ಒಳಗಡೆ ಹೂರ್ಣನ ತುಂಬಬೇಕು. ಜಾಸ್ತಿ ಹೂರ್ಣ ಹಾಕಬೇಡಿ, ಸ್ವಲ್ಪ ಹೂರ್ಣ ಹಾಕ್ಬಿಟ್ಟು ಒಂದು ಎಡ್ಜಿಂದ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ಹಾಗೆ ಇನ್ನೊಂದು ಕೈಯಲ್ಲಿ ಹೆಬ್ಬೆರಳಿನಿಂದ ಈ ರೀತಿ ಹೂರ್ಣನ ಒಳಗಡೆ ತುಂಬಬೇಕು. ನೋಡಿ, ಈ ರೀತಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಜಾಸ್ತಿ ಉಳಿದಿರುವಂತಹ ಹಿಟ್ಟನ್ನ ನೀವು ಹೊರಗಡೆ ಕೂಡ ತೆಗಿಬಹುದು, ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಮಡಚಿ ಹೋಳಿಗೆನ ಪ್ರಿಪೇರ್ ಮಾಡ್ಕೋಬಹುದು. ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಹೋಳಿಗೆ ಶೀಟ್ ಅಂತಲೇ ಸಪ್ರೇಟಾಗಿ ಸಿಗುತ್ತೆ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಚಪಾತಿ ಮಣೆಯಲ್ಲಿ ಸಹ ಈ ಹೋಳಿಗೆನ ಪ್ರಿಪೇರ್ ಮಾಡ್ಕೋಬಹುದು. ಇವಾಗ ನೋಡಿ, ಇದನ್ನು ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ನಾವು ಹೂರ್ಣ ತರಿಯಾಗಿ ಪ್ರಿಪೇರ್ ಮಾಡಿರೋದ್ರಿಂದ ಜಾಸ್ತಿ ತೆಳು ಮಾಡೋದಕ್ಕೆ ಹೋದರೆ ಹರಿದು ಹೋಗಿಬಿಡುತ್ತೆ. ಇವಾಗ ಹೋಳಿಗೆನ ಲಟ್ಟಿಸ್ಕೊಂಡಾಗಿದೆ. ಬಿಸಿಯಾಗಿರುವಂತಹ ತವಾ ಮೇಲ್ಗಡೆ ಈ ಹೋಳಿಗೆನ ಹಾಕ್ಕೊಂಡಿದ್ದೀನಿ. ಹೋಳಿಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಇನ್ನೊಂದು ಕಡೆ ತಿರುವು ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸುವಂತಹ ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ ಆಲ್ರೆಡಿ ಹೂರ್ಣ ಬೆಂದಿರೋದ್ರಿಂದ ಮೇಲ್ಗಡೆ ಇರುವಂತಹ ಕಣಕ ಅಷ್ಟೇ ಬೆಂದರೆ ಸಾಕು. ಇದು ಮೊದಲನೇ ವಿಧಾನ. ಹೋಳಿಗೆ ರೆಡಿಯಾಗಿದೆ, ಇದನ್ನು ತೆಗಿತಾ ಇದ್ದೀನಿ. ಇವಾಗ ಇನ್ನೊಂದು ವಿಧಾನದಲ್ಲಿ ಹೋಳಿಗೆ ಮಾಡೋದನ್ನ ನೋಡೋಣ. ಹೂರ್ಣಕ್ಕೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಉಂಡೆ ಕಟ್ಟುವ ಹದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಒಂದೆರಡು ಉಂಡೆಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಹೋಳಿಗೆ ಮಾಡೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಮೊದಲನೇ ವಿಧಾನ ಕಷ್ಟ ಅನ್ಸುವವರು ಇದನ್ನ ಈಸಿಯಾಗಿ ಮಾಡ್ಕೋಬಹುದು. ಇವಾಗ ಕಣಕ ಸ್ವಲ್ಪ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಹೋಳಿಗೆ ಶೀಟ್ ಬದಲಾಗಿ ನಾನಿವಾಗ ಚಪಾತಿ ಮಣೆನ ಬಳಸ್ತಾ ಇದ್ದೀನಿ. ನೋಡಿ, ಹೂರ್ಣ ಹಾಕ್ಬಿಟ್ಟು ಕೈಯಲ್ಲಿ ಈ ರೀತಿ ಕರೆಕ್ಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರುವಂತಹ ಹಿಟ್ಟನ್ನ ತೆಗ್ದಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ವಿಧಾನದಲ್ಲಿ ತುಂಬಾನೇ ಸುಲಭವಾಗಿ ಹೋಳಿಗೆನ ಪ್ರಿಪೇರ್ ಮಾಡಬಹುದು. ಹಾಗೆ ಹೋಳಿಗೆ ಉಬ್ಬಿ ಬರುತ್ತೆ, ಜೊತೆಗೆ ಸಾಫ್ಟ್ ಆಗಿ ಕೂಡ ಬರುತ್ತೆ. ನೋಡಿ, ಈ ರೀತಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನ ತವಾ ಮೇಲೆ ಹಾಕೊಂಡು ಹೈ ಫ್ಲೇಮಲ್ಲಿ ಇವಾಗ ಹೋಳಿಗೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಸ್ವಲ್ಪ ತುಪ್ಪ ಸವರ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಹೋಳಿಗೆ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿ ಬಂದಿದೆ, ಹಾಗೆ ಸಾಫ್ಟ್ ಆಗಿ ಕೂಡ ಬಂದಿದೆ. ನೀವು ಆ ಕಡೆ ಈ ಕಡೆ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಳಿಗೆನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಪೂರಿ ತರ ಉಬ್ಬಿ ಬರುತ್ತೆ. ನೋಡಿ, ಪೂರಿ ಹಾಗೆ ಉಬ್ಬಿರುವ ಸಾಫ್ಟ್ ಆದ ಶೇಂಗಾ ಹೋಳಿಗೆ ರೆಡಿಯಾಗಿದೆ. ನಾನು ಇದೇ ರೀತಿ ಎಲ್ಲ ಹೋಳಿಗೆಗಳನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ವಿಧಾನನೇ ತುಂಬ ಸುಲಭ ಅನಿಸುತ್ತೆ. ನಿಮಗೆ ಯಾವ ವಿಧಾನ ಸುಲಭ ಆಗುತ್ತೆ ಅದನ್ನು ನೀವು ಅನುಸರಿಸಬಹುದು. ತುಂಬಾನೇ ಸಾಫ್ಟ್ ಆಗಿರುವಂತಹ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬಾನೇ ಸುಲಭವಾಗಿ ಈ ರೀತಿ ಸಾಫ್ಟ್ ಆಗಿರುವಂತಹ ಬೇಳೆ ಹೋಳಿಗೆ ಮಾಡ್ಕೋಬಹುದು. ಹಾಗೆ ತುಂಬ ತೆಳುವಾಗಿ ಕೂಡ ಮಾಡ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಹೇಳಿ. ಇವಾಗ ಈ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಕಡಲೆಬೇಳೆನ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದನ್ನ ಕಡಿಮೆ ಅಂದ್ರೂ 4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ನೆನೆಸಿದ್ರೂ ಪರವಾಗಿಲ್ಲ. ಇವಾಗ ಕಣಕ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ ಹೇಳಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಹಾಗೆ 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಧಾನಕ್ಕೆ ನಾವು ಸಾಟಿ ಅಂತ ಕರಿತೀವಿ. ನಿಮಗೆ ಕ್ರಿಸ್ಪಿಯಾಗಿರುವಂತಹ ಕುರುಕುಲು ತಿಂಡಿ ಎಲ್ಲ ಮಾಡಬೇಕಾದ್ರೆ ನಾವು ಬಿಸಿ ಎಣ್ಣೆ ಹಾಕೋಬೇಕು, ಆದರೆ ಇದಕ್ಕೆ ಬಿಸಿ ಎಣ್ಣೆ ಹಾಕೋಬಾರ್ದು. ನೋಡಿ, ಇವಾಗ ನೀರು ಸ್ವಲ್ಪ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಾರಿ ನೀರನ್ನು ಆ್ಯಡ್ ಮಾಡ್ಕೋಬೇಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಈ ಕಣಕನ ನಾವು ಸಾಫ್ಟಾಗಿ ರೆಡಿ ಮಾಡ್ಕೋಬೇಕು. ಈ ರೀತಿ ನೀರೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು 5 ನಿಮಿಷ ಆದರೂ ಇದನ್ನು ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಬೇಳೆ ಹೋಳಿಗೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಇವಾಗ ಕಣಕ ರೆಡಿಯಾಗಿದೆ. ಇದ್ರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಕವರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಡಿಮೆ ಅಂದ್ರೂ ಇದನ್ನು 1 ಗಂಟೆಗಳ ಕಾಲ ಹಾಗೆ ಬಿಡಬೇಕು.
ಈ ಕಡೆ ಹೂರ್ಣ ಮಾಡಲಿಕ್ಕೆ ನೆನೆಸಿಟ್ಟಿರುವಂತಹ ಕಡಲೆಬೇಳೆ ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ಒಂದ್ಸಾರಿ ಚೆನ್ನಾಗಿ ತೊಳೆದು ನೀರೆಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3 ವಿಷಿಲ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು. 3 ವಿಷಿಲ್ಗೆ ಬೇಳೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. 3 ವಿಷಿಲ್ ಆಗಿದೆ. ಇವಾಗ ಇದರಲ್ಲಿರುವಂತಹ ನೀರನ್ನೆಲ್ಲ ನಾನು ಸೋಸ್ಕೊಳ್ತಾ ಇದ್ದೀನಿ. ಬೇಳೆನ ಇದೇ ರೀತಿ ಬೇಯಿಸ್ಕೋಬೇಕು, ತುಂಬ ಕರಗುವಷ್ಟು ಬೇಯಿಸ್ಕೋಬಾರ್ದು. ನೋಡಿ, ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಹೂರ್ಣ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಬೇಳೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ 1/2 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಕಡಿಮೆ ಉರಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಎಲ್ಲ ತುಂಬ ಚೆನ್ನಾಗಿ ಕರಗಬೇಕು, ಹಾಗೆ ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ವಿಧಾನದಲ್ಲಿ ಮಾಡಿದ್ರೆ ಹೂರ್ಣ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಇದೆ. ಹಾಗಾಗಿ ನಾನು ಲಿಡ್ ಕ್ಲೋಸ್ ಮಾಡಿ ಕಡಿಮೆ ಉರಿಯಲ್ಲಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ನೀರಿನ ಅಂಶ ಏನಿದೆ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವು ಹಸಿ ತೆಂಗಿನಕಾಯಿ ತುರಿ ಸಹ ಹಾಕೋಬಹುದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಹೂರ್ಣ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂತಹ ಬೇಳೆಗಳೆಲ್ಲ ತುಂಬಾ ಸಾಫ್ಟ್ ಆಗುತ್ತೆ. ಹಾಗೆ ನಮಗೆ ತುಂಬ ಸಾಫ್ಟ್ ಆಗಿರುವಂತಹ ಹೂರ್ಣ ರೆಡಿ ಆಗುತ್ತೆ. ನಾವು ಹೋಳಿಗೆ ಲಟ್ಟಿಸುವಾಗ ಎಲ್ಲೂ ಕೂಡ ಹೋಳಿಗೆ ಒಡೆಯೋದಿಲ್ಲ. ಈ ರೀತಿ ಸಾಫ್ಟ್ ಆಗಿರುವಂತಹ ಹೂರ್ಣ ನಾವು ರೆಡಿ ಮಾಡ್ಕೋಬೇಕು. ಒಂದ್ಸಾರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೂರ್ಣ ತಗೊಂಡು ಬಾಲ್ ಸೈಜ್ ಆಗಿ ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮಾಡಿಟ್ಕೊಂಡ್ರೆ ನಮಗೆ ಹೋಳಿಗೆನ ಬೇಗ ರೆಡಿ ಮಾಡ್ಕೋಬಹುದು. ನಿಮಗೆ ಹೋಳಿಗೆ ಯಾವ ಸೈಜಲ್ಲಿ ಬೇಕು ಆ ರೀತಿ ಹೂರ್ಣದ ಉಂಡೆಗಳನ್ನು ಪ್ರಿಪೇರ್ ಮಾಡಿಟ್ಕೊಳ್ಳಿ. ಕಣಕ ರೆಡಿ ಮಾಡಿಟ್ಟು ಆಲ್ಮೋಸ್ಟ್ 4 ಗಂಟೆ ಆಗಿದೆ. ಇದನ್ನು ಮತ್ತೆ ಒಂದ್ಸಾರಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಹೇಳಿ. ನಾವು ಹೋಳಿಗೆಗೆ ಇದೇ ರೀತಿ ಸಾಫ್ಟ್ ಆಗಿರುವಂತಹ ಕಣಕ ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಬಾಲ್ ಸೈಜ್ ಆಗುವಷ್ಟು ಕಣಕ ತಗೊಂಡಿದ್ದೀನಿ. ನಾನಿಲ್ಲಿ ಬಾಳೆ ಎಲೆ ಯೂಸ್ ಮಾಡ್ತಾ ಇದ್ದೀನಿ. ಬಾಳೆ ಎಲೆಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ಇವಾಗ ಕಣಕನ ಸ್ವಲ್ಪ ಅಗಲ ಮಾಡಿಟ್ಕೊಂಡು ಅದರ ಮಧ್ಯದಲ್ಲಿ ಹೂರ್ಣ ತುಂಬಿ ಈ ರೀತಿ ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ತೆಗಿತಾ ಇದ್ದೀನಿ. ಈ ಹೋಳಿಗೆನ ಕೈಯಲ್ಲಿ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾನು ಲಟ್ಟಣಿಗೆಯಿಂದ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ತೆಳುವಾಗಿ ಹೋಳಿಗೆ ಬೇಕು ಅಷ್ಟು ತೆಳುವಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೆ ನಾವು ಬಾಳೆ ಎಲೆ ಯೂಸ್ ಮಾಡೋದ್ರಿಂದನೂ ಕೂಡ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೋಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾನು ಬಿಸಿ ತವಾ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಹೋಳಿಗೆ ಶೀಟ್ ಅಂತಲೇ ಸಪ್ರೇಟಾಗಿ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನೋಡಿ, ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಇದನ್ನು ಕಡಿಮೆ ಉರಿಯಲ್ಲಿ ಅಥವಾ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂದರೆ ಈ ರೀತಿ ನಾವು ಬೇಯಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದೇ ಸಾರಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗಿ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಕಡಿಮೆ ಉರಿಯಲ್ಲಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಉಬ್ಬಿ ಬರುತ್ತೆ, ಹಾಗೆ ತುಂಬಾ ಸಾಫ್ಟಾಗಿ ಬರುತ್ತೆ. 2 ಕಡೆ ತುಪ್ಪ ಸವರ್ಕೊಂಡು ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಹೋಳಿಗೆ ರೆಡಿಯಾಗಿದೆ. ಇದೇ ರೀತಿ ನಾನು ಎಲ್ಲ ಹೋಳಿಗೆಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಸ್ಫೂರ್ತಿ ಅನಿಸುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಹಿಟ್ಟನ್ನು ಇದಕ್ಕೆ ಬಳಸಬೇಕಾಗಿಲ್ಲ. ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಬಾಳೆ ಎಲೆಯಲ್ಲಿ ಈ ರೀತಿ ತೆಳುವಾಗಿರುವಂತಹ ಹೋಳಿಗೆನ ಪ್ರಿಪೇರ್ ಮಾಡ್ಕೋಬೋದು. ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಸ್ವಲ್ಪ ಹೋಳಿಗೆ ಹಾರ್ಡಾಗಿ ಕೂಡ ಬರುತ್ತೆ. ಹಾಗಾಗಿ ನಾನಿಲ್ಲಿ ಬರೀ ಎಣ್ಣೆ ಮತ್ತು ತುಪ್ಪನ ಯೂಸ್ ಮಾಡಿ ಹೋಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ಸಾಫ್ಟ್ ಆಗಿರುವಂತಹ ಹೋಳಿಗೆ ರೆಡಿಯಾಗಿದೆ. ಈಗ ಪೂರಿ ಹಾಗೆ ಉಬ್ಬುವಂತಹ ಕ್ಯಾರೆಟ್ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೆ 1 ಚಿಟಿಕೆ ಆಗುವಷ್ಟು ಉಪ್ಪು, 1 ಚಿಟಿಕೆ ಆಗುವಷ್ಟು ಅರಿಶಿಣ, 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡಿಬಿಟ್ಟು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ತುಂಬ ತೆಳು ಆದ್ರೂ ಹಿಟ್ಟು ಚೆನ್ನಾಗಿ ಬರಲ್ಲ. ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟು ತುಂಬಾ ಕೈಗಂಟುತ್ತಾ ಇದೆ, ಅದಕ್ಕಾಗಿ ನಾನು ಮತ್ತೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕು. ನೀವು ಈ ಹಿಟ್ಟನ್ನು ಎಷ್ಟು ನಾದುತ್ತೀರೋ ಹೋಳಿಗೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಇವಾಗ ಹಿಟ್ಟನ್ನು ನಾದಿ ಆಗಿದೆ. ಇದರ ಮೇಲೆ ಮತ್ತೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಾಲಿಷ್ ಮಾಡಿ 2 ಅವರ್ ಇಡ್ತಾ ಇದ್ದೀನಿ. ನೀವು ಇದನ್ನು ರಾತ್ರಿ ಇಡೀ ಇಟ್ಟರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇವಾಗ ಹೋಳಿಗೆಗೆ ಹೂರಣ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಮೀಡಿಯಮ್ ಗಾತ್ರದ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ, ಒಂಚೂರು ಇಡಿ ಕಡಿ ಇರಬಾರ್ದು. ನೋಡಿ, ಈ ರೀತಿ ತುಂಬಾ ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು. ಆದರೆ ಇದಕ್ಕೆ ನೀರನ್ನು ಸೇರಿಸಬಾರ್ದು. ಕ್ಯಾರೆಟನ್ನು ಪೇಸ್ಟ್ ಮಾಡಿ ಆಗಿದೆ. ಇವಾಗ ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕಿದರೆ ಘಮ ಚೆನ್ನಾಗಿರುತ್ತೆ. ಹಾಗೆ ನೀವು ಒಣ ಕೊಬ್ಬರಿನೂ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಸಿ ತೆಂಗಿನಕಾಯಿ ತುರಿನೂ ಯೂಸ್ ಮಾಡ್ಬೋದು. ಇವಾಗ ಕೊಬ್ಬರಿನ ಪುಡಿ ಮಾಡಿ ಆಗಿದೆ. ಇದನ್ನು ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇವಾಗ ಹೂರಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಸಹ ಯೂಸ್ ಮಾಡ್ಬೋದು, ತುಪ್ಪ ಹಾಕಿದರೆ ಘಮ ಚೆನ್ನಾಗಿರುತ್ತೆ. ತುಪ್ಪ ಬಿಸಿಯಾಗಿದೆ. ಇವಾಗ ಕ್ಯಾರೆಟ್ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಕ್ಯಾರೆಟ್ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಕ್ಯಾರೆಟ್ನ ಹಸಿ ವಾಸನೆ ಏನಿದೆ ಅದು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕ್ಯಾರೆಟ್ನಲ್ಲಿರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಹಾಗೆ ಕ್ಯಾರೆಟ್ ಕಲರ್ ಕೂಡ ಚೇಂಜ್ ಆಗಿದೆ. ಇದಕ್ಕೆ ತೆಂಗಿನಕಾಯಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಬಾದಾಮಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕೋಬಹುದು, ಇಲ್ಲಾಂದರೆ ಬೇಡ. ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಗ್ಯಾಸನ್ನು ನಾವು ಕಡಿಮೆ ಹೀಟಲ್ಲಿ ಇಟ್ಕೋಬೇಕು. ಹಾಗೆ ಮತ್ತೆ 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಿಮೆ ಉರಿಯಲ್ಲಿ ಆದಷ್ಟು ನೀವು ಹೂರಣನ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು. ಬೆಲ್ಲ ಎಲ್ಲ ಕರಗಿ ಹೂರಣ ಹಲ್ವ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಲ್ಲದ ಪಾಕ ಮಾಡಿ ಕೂಡ ಹೂರಣನ ರೆಡಿ ಮಾಡ್ಕೋಬಹುದು. ಇವಾಗ ಈ ಹೂರಣ ಹಲ್ವ ಕನ್ಸಿಸ್ಟೆನ್ಸಿ ಬಂದಿದೆ, ಉಂಡೆ ಕಟ್ಟುವ ಹದದಲ್ಲಿದೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಹೂರಣ ತಣ್ಣಗಾಗಿದೆ. ಇದನ್ನು ನಿಂಬೆಹಣ್ಣಿನ ಗಾತ್ರದ ಉಂಡೆಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ನೀವು ಒಂದು ಸಾರಿ ಈ ರೀತಿ ಎಲ್ಲ ಹೂರಣನೂ ಉಂಡೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೋಳಿಗೆ ಲಟ್ಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹೋಳಿಗೆ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಹೂರಣನ ಸ್ವಲ್ಪ ಜಾಸ್ತಿ ತೊಗೊಂಡು ಉಂಡೆಗಳಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಿಟ್ಟನ್ನು ಕಲಸಿಟ್ಟು ಸುಮಾರು 2 ಗಂಟೆಗಳ ಕಾಲ ಆಗಿದೆ. ಇದನ್ನು ಮತ್ತೆ ಚೆನ್ನಾಗಿ ನಾದ್ಕೋಬೇಕು. ನಾವು ಹೋಳಿಗೆ ಮಾಡೋದಕ್ಕೆ ಎಷ್ಟು ಹೂರಣ ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ಈ ಕಣಕನ ತೊಗೋಬೇಕಾಗತ್ತೆ. ಇವಾಗ ನಾನು ಬಾಳೆ ಎಲೆಯಲ್ಲಿ ಹೋಳಿಗೆ ಮಾಡ್ತಾ ಇದ್ದೀನಿ. ಬಾಳೆ ಎಲೆನ ಸ್ವಲ್ಪ ಬೆಂಕಿ ಹಿಡಿದ್ರೆ ಅದು ಮೆತ್ತಗಾಗುತ್ತೆ. ಆವಾಗ ನಾವು ಹೋಳಿಗೆ ಲಟ್ಸ್ಬೇಕಾದ್ರೆ ಬಾಳೆ ಎಲೆ ಒಡೆಯೋದಿಲ್ಲ. ಇವಾಗ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಸವರಿದ್ದೀನಿ. ಹಾಗೆ ಕಣಕನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಹೂರಣನ ಹಾಕ್ಕೊಳ್ತಾ ಇದ್ದೀನಿ. ಕಣಕನ ಈ ರೀತಿ ಒಂದು ಸ್ವಲ್ಪ ಅಗಲ ಆಗುವಷ್ಟು ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಹೂರಣ ಇಟ್ಬಿಟ್ಟು ಈ ರೀತಿ ಅದನ್ನು ಕವರ್ ಮಾಡಬೇಕಾಗತ್ತೆ. ಎಲ್ಲೂ ಗ್ಯಾಪ್ ಇಲ್ಲದೇ ಈ ರೀತಿ ಕವರ್ ಮಾಡಿಟ್ಕೊಂಡು ನಿಮಗೆ ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ದರೆ ಅದನ್ನು ತೆಗಿಬಹುದು. ಸ್ವಲ್ಪ ಹೋಳಿಗೆ ಅಗಲ ಆಗೋ ರೀತಿಯಲ್ಲಿ ನಾವು ಈ ರೀತಿ ಕೈಯಲ್ಲೇ ತಟ್ಕೊಳ್ಳೋದ್ರಿಂದ ಹೂರಣ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಆಮೇಲೆ ನಾವು ಲಟ್ಟಣಿಗೆಯಿಂದ ಇದನ್ನು ಲಟ್ಟಿಸ್ಕೋಬಹುದು. ಇವಾಗ ನಾನು ಕೈಯಲ್ಲಿ ಈ ರೀತಿ ಚಿಕ್ಕದಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ಲಟ್ಟಣಿಗೆಯಿಂದ ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹೋಳಿಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೋದು. ಇಲ್ಲಾಂದರೆ ಕೆಲವರಿಗೆ ಹೋಳಿಗೆ ದಪ್ಪ ಇರೋದು ಇಷ್ಟ ಇರುತ್ತೆ,
ಹಾಗೆ ದಪ್ಪವಾಗೂ ಕೂಡ ಮಾಡ್ಕೋಬೋದು. ಹೋಳಿಗೆ ಲಟ್ಸಿ ಆಗಿದೆ. ಇದನ್ನು ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬಾಳೆ ಎಲೆನ ನಿಧಾನಕ್ಕೆ ತೆಗಿಬೇಕು, ಇಲ್ಲಾಂದರೆ ಹೋಳಿಗೆ ಹರಿದೋಗೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ನಾನು ಗ್ಯಾಸನ್ನು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಹೂರಣ ಆಲ್ರೆಡಿ ಬೆಂದಿರೋದ್ರಿಂದ ನಾವು ಇದನ್ನು ಜಾಸ್ತಿ ಬೇಯಿಸ್ಬೇಕಾದ ಅವಶ್ಯಕತೆ ಇರಲ್ಲ. ಮೇಲಿನ ಹಿಟ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ. ನಾನು ಗ್ಯಾಸನ್ನ ಕಡಿಮೆ ಉರಿಯಿಂದ ಜಾಸ್ತಿ ಉರಿಗೆ, ಜಾಸ್ತಿ ಉರಿಯಿಂದ ಕಡಿಮೆ ಉರಿಗೆ ಈ ರೀತಿ ಬದಲಾಯಿಸ್ತಾ ಇರ್ತೀನಿ. ಯಾಕಂದರೆ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಹೋಳಿಗೆ ಸೀದೋಗೋ ಚಾನ್ಸಸ್ ಇರಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡಿ, ಈ ರೀತಿ ಪರ್ಫೆಕ್ಟಾಗಿ ಹೋಳಿಗೆ ಬೇಯುತ್ತೆ. ನಾನು ಎರಡೂ ಕಡೆನ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ನೀವು ಇದು ಆಪ್ಷನಲ್, ನೀವು ತುಪ್ಪ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಅಥವಾ ಎರಡನ್ನೂ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ, ಹೋಳಿಗೆ ಚೆನ್ನಾಗೇ ಬರುತ್ತೆ. ಇವಾಗ ನೋಡಿ, ಪೂರಿಯಂತಹ ಕ್ಯಾರೆಟ್ ಹೋಳಿಗೆ ರೆಡಿಯಾಗಿದೆ. ಇದೇ ರೀತಿ ಎಲ್ಲ ಹೋಳಿಗೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು ಹೋಳಿಗೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಎರಡೂ ಕಡೆ ಚೆನ್ನಾಗಿ ಬೆಂದಿದೆ, ಹಾಗೆ ಎಲ್ಲ ಕಡೆನೂ ಕೂಡ ಹೂರಣ ಸ್ಪ್ರೆಡ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.